ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್. ಪ್ರತಿ ದಿವಸ ನಾವೆಲ್ಲರೂ ಒಟ್ಟಿಗೆ ಧ್ಯಾನ ಮಾಡೋಕೆ ಒಂದು ದೊಡ್ಡ ಪ್ಲಾಟ್ಫಾರ್ಮು, ಅವಕಾಶ ಮತ್ತೆ ನಮಗೆ ಈ ಸ್ವೇಚ್ಛ ಕೊಟ್ಟಿರೋ ಪತ್ರಿಜಿಯನ್ನು ಯಾವಾಗಲೂ ನೆನಪಲ್ಲಿ ಇಟ್ಕೋಬೇಕು. ನಾವು ಯಾರಾದ್ರೂ ಆನ್ಲೈನ್ಗೆ ಬಂದು ಧ್ಯಾನ ಕಲಿಬೇಕು ಅಂದರೆ ಆಯಿತು, ಈಸಿ ಆಯಿತು. ಈ ಒಂದು ವಿಧಾನ ಪ್ರಪಂಚದಲ್ಲಿ ಎಲ್ಲಿನೂ ಇಲ್ಲ. ಧ್ಯಾನ ಕಲಿಬೇಕು ಅಂದರೆ ಕೋರ್ಸ್ಗಳು, ಲೆವೆಲ್ಸು, ಪ್ರೊಸೀಜರ್ಸು, ಗುರುಗಳ ಆಶೀರ್ವಾದ ತುಂಬ ಇತ್ತು, ತುಂಬ ಇದೆ. ಬಟ್ ಈ ಮಾಡರ್ನ್ ಸೊಸೈಟಿಗೆ, ಫಾಸ್ಟ್ ಪೇಸ್ ಲೈಫ್ಗೆ ಬುದ್ಧರು ಹೇಳಿಕೊಟ್ಟಿರೋ ಆ ಒಂದು ಆನಾಪಾನ ಸತಿ ಧ್ಯಾನನ ಈಸಿ ಮೆಥಡಲ್ಲಿ ಎಲ್ಲರೂ ಮಾಸ್ಟರ್ಸ್ ಅಂತ ಹೇಳಿ ಈ ಒಂದು ಧ್ಯಾನವನ್ನು ನಮಗೆ ಪತ್ರಿಜಿಯವರು ಕೊಟ್ಟರು. ನಮ್ಮ ಗುರಿ ಏನಿದೆಯೋ ನಮ್ಮ ಎನರ್ಜಿ ಅಲ್ಲೇ ಹೋಗುತ್ತೆ. ನಮ್ಮ ಗುರಿಯನ್ನ ಅಲ್ಲಿ ಇಲ್ಲಿ ಅಲ್ಲಾಡಿಸೋಕೆ ತುಂಬಾ ಪರಿಸ್ಥಿತಿಗಳು ಬರ್ತಾ ಇರುತ್ತೆ, ನೆಗೆಟಿವಿಟಿ ಬರ್ತಾ ಇರುತ್ತೆ. ಯಾರೊಬ್ಬರು ಬಾಯಿಂದ ಇಲ್ಲ ವಾಟ್ಸಾಪಲ್ಲಿ ಇನ್ನೊಬ್ಬರ ಬಗ್ಗೆ ಏನಾದ್ರು ನೆಗೆಟಿವ್ ಮಾತಾಡ್ತಾ ಏನೋ ಒಂದು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಇನ್ನೂ ಅವ್ರು ಎನ್ಲೈಟ್ ಆಗಿಲ್ಲ. ಅವ್ರು ಅನ್ಕೋಬಹುದು ಅವ್ರು ಎನ್ಲೈಟ್ ಆಗಿದ್ದಾರೆ ಅಂತ. ಒಬ್ಬ ಎನ್ಲೈಟನ್ ಮಾಸ್ಟರ್ ಯಾರನ್ನು ಡಿಸ್ಟರ್ಬ್ ಮಾಡೋದು, ಯಾವುದನ್ನು ಡಿಸ್ಟರ್ಬೆನ್ಸ್ ಕೊಡಲ್ಲ. ಕೊಡ್ತಾ ಇದ್ದಾರೆ ಅಂದ್ರೆ ಇನ್ನೂ ಅವರ ಆ ಪ್ರಾಸೆಸ್ ಅಲ್ಲಿ ಇದ್ದಾರೆ. ಪ್ರತಿ ಒಂದು ಸಂಘಟನೆ ಏನಾದ್ರು ಆಗಿದ್ರೆ ನಾವು ಚೆಕ್ ಮಾಡ್ಕೋಬೇಕು. ನಿನ್ನೆ ಕೆಲವೊಂದು ಸಂಘಟನೆಗಳು ಆಗಿದೆ, ಕೆಲವೊಬ್ರು ನನಗೆ ಮೆಸೇಜಸ್ ಮಾಡಿದ್ರು. ನಾನು ನನ್ನ ಒಳಗೆ ನೋಡ್ಕೊಂಡಿದ್ದೆ ಯಾರ ಮೇಲೆ ನನ್ಗೇನಾದ್ರು ಇದೆಯಾ ಅಂತ. ಒಳಗೆ ಏನೂ ಇಲ್ಲ, ಅಷ್ಟು ಸಾಕು. ಒಂದು ಪರಿಸ್ಥಿತಿ ಬಂದ್ರೆ ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು. ಯಾರ ಮೇಲೆ ದುಃಖ ಇದೆಯಾ, ಕೋಪ ಇದೆಯಾ, ಏನಾದ್ರು ಡೌಟ್ ಇದೆಯಾ, ಯಾರಿಂದ ಡಿಸ್ಟರ್ಬೆನ್ಸ್ ಬರ್ತಾ ಇದೆಯಾ. ಏನು ಬರ್ತಾ ಇಲ್ಲ ಅಂದ್ರೆ ವೆರಿ ವೆರಿ ಹ್ಯಾಪಿ. ಇಲ್ಲ ಅಂದ್ರೆ ಅದು ನಮ್ಮ ಒಳಗಿರೋ ಸಿಸ್ಟಮ್ಸ್ ಡಿಸ್ಟರ್ಬ್ ಮಾಡುತ್ತೆ. ಒಳಗಿರೋ ಸಿಸ್ಟಮ್ಸ್ ಯಾವಾಗ ಡಿಸ್ಟರ್ಬ್ ಆಗುತ್ತದೋ ನಮ್ಮ ಸುತ್ತಮುತ್ತ ಇರೋ ಪ್ರತಿ ಒಂದು ಡಿಸ್ಟರ್ಬೆನ್ಸ್. ಬಿಕಾಸ್ ದ ಔಟರ್ ರಿಫ್ಲೆಕ್ಟ್ಸ್ ಇನ್ನರ್. ಒಳಗೆ ನೀವು ಶಾಂತವಾಗಿ ಇಲ್ಲ ಅಂದ್ರೆ, ಒಳಗೆ ನೀವು ಹಾಯಾಗಿಲ್ಲ ಅಂದ್ರೆ, ಒಳಗೆ ಜ್ಞಾನ ನಿಮಗಿಲ್ಲ ಅಂದ್ರೆ, ಒಳಗೆ ಎನರ್ಜಿ ಇಲ್ಲ ಅಂದ್ರೆ ಅದು ಹೊರಗೆ ರಿಫ್ಲೆಕ್ಟ್ ಆಗುತ್ತದೆ. ನಮ್ಮನ್ನು ನಾವು ಸರಿ ಮಾಡ್ಕೋಬೇಕು, ನಮ್ಮನ್ನು ನಾವು ಚೆಕ್ ಮಾಡ್ಕೊತಾ ಇರಬೇಕು. ಪ್ರತಿ ಇನ್ಸಿಡೆಂಟ್ ಅಲ್ಲಿ, ಎವ್ರಿ ಇನ್ಸಿಡೆಂಟ್ ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು. ಒಂದು ಸಿಚುವೇಶನ್ ಯಾಕೆ ಬರ್ತಾ ಇದೆ ಅಂದ್ರೆ ಸೆಲ್ಫ್ ರಿಫ್ಲೆಕ್ಷನ್ಗೋಸ್ಕರ. ಒಂದು ಸಂಘಟನೆ ಆಗಿದೆ ಅಂದ್ರೆ ಆ ಸಂಘಟನೆಯನ್ನು ಒಂದು ಮಿರರ್ ತರ ನೋಡಬೇಕು. ನಾವು ಒಂದ್ ಪಕ್ಷ ಇದೀವಾ, ಇಲ್ಲ ಅಂದ್ರೆ ಸತ್ಯ ಯಾವ ಕಡೆ ಇದೆಯೋ ಆ ತರ ಇದೆಯಾ. ಯಾರೋ ಏನಾದ್ರು ಮಾತಾಡಿದ್ರೆ ನಮ್ಮ ಈಗೋ ಏನಾದ್ರು ಇದೆಯಾ, ಹರ್ಟ್ ಆಗ್ತಾ ಇದೆಯಾ, ಅವ್ರಿಗೇನಾದ್ರು ಬೈಬೇಕು ಅಂತ ರಿಯಾಕ್ಟ್ ಬರ್ತಾ ಇದೆಯಾ. ಪ್ರತಿ ಒಂದನ್ನು ಟೆಸ್ಟ್ ಮಾಡೋಕೆ ಆ ಪರಿಸ್ಥಿತಿ ಬರುತ್ತೆ. ಆ ಸಿಚುವೇಶನ್ ಅಲ್ಲಿ ನಾವು ಎಷ್ಟು ಬ್ಯಾಲೆನ್ಸ್ ಆಗಿದೀವಿ ಅನ್ನೋದು ಗೊತ್ತಾಗುತ್ತೆ. ಎಷ್ಟೋ ಜನ ಹೇಳ್ಬೋದು, ನೀವು ಅದು ಮಾಡ್ತಾ ಇಲ್ಲ, ಇದು ಸರಿ ಇಲ್ಲ, ನೀವು ಎನ್ಲೈಟೆಂಡೇ ಅಲ್ಲ, ಅದು ಇದು ಅಂತ ಏನಾದ್ರು ಬರ್ಬೋದು. ಯಾಕಂದ್ರೆ ಯಾವುದೇ ಒಂದು ವರ್ಗದಲ್ಲಿನೂ ಪ್ರತಿ ಒಂದದಲ್ಲಿನೂ ನಾವು ಒಂದೊಂದು ಸ್ಟೆಪ್ ಮುಂಚೆ ಹೋಗ್ತಾ ಹೋಗ್ತಾ ತುಂಬಾ ಏಟುಗಳು ಬರುತ್ತೆ, ತುಂಬಾ ಪರೀಕ್ಷೆಗಳು ಬರುತ್ತೆ, ಮಾತುಗಳು ಬರುತ್ತೆ. ಅದೆಲ್ಲ ಸಹಿಸಿ ನಾವು ನಿಲ್ತ್ಕೊಂಡಿದ್ರೇನೆ ನಮ್ಮ ಗೋಲ್ಸ್ ನಾವು ರೀಚ್ ಮಾಡೋಕೆ ಆಗುತ್ತದೆ. ಪ್ರತಿ ಒಬ್ಬರು ಮಹಾನುಭಾವ. ಯಾಕಂದ್ರೆ ಆ ಪರಿಸ್ಥಿತಿಗಳು ಅವ್ರು ಕೊಟ್ಟಿಲ್ಲ ಅಂದ್ರೆ ನಮ್ಮ ಆತ್ಮಶಕ್ತಿ ಎಷ್ಟಿದೋ ನಮ್ಗೆ ಗೊತ್ತಾ. ಆ ಒಂದು ಪರಿಸ್ಥಿತಿಗಳು ಕೊಡೋ ಪ್ರತಿ ಒಬ್ಬರಿಗೂ ನಾನು 2 ಕೈ ಜೋಡಿಸ್ತಾ ಥ್ಯಾಂಕ್ ಯು ಹೇಳ್ತಾ ಇರ್ತೀನಿ. ಇದೇನೋ ಗಿಮಿಕ್ಕೋ ಇಲ್ಲ ಅಂದ್ರೆ ಯಾರನ್ನ ಇಂಪ್ರೆಸ್ ಮಾಡಕ್ ನಾ ಹೇಳ್ತಾ ಇಲ್ಲ, ಇದು ಒಳಗಿಂದ ಬರೋ ಮಾತುಗಳು. ಅವ್ರು ಇಲ್ಲ ಅಂದ್ರೆ ನನ್ನ ನಾವು ಟೆಸ್ಟ್ ಮಾಡೋಕೆ ಅವ್ರ ಪರ್ಪಸ್ ಆಫ್ ಲೈಫ್ ಅದು. ಪ್ರತಿಯೊಬ್ಬನು ಪರೀಕ್ಷೆ ಮಾಡೋದು ಅವ್ರ ಪರ್ಪಸ್ ಆಫ್ ಲೈಫ್. ಕ್ರಿಟಿಕ್ಸ್ ಅಂತಾರೆ ಇವರನ್ನು. ಚಿಕ್ಕ ವಯಸ್ಸಲ್ಲಿ ಕ್ರಿಟಿಕ್ಸ್ ಅಂದ್ರೆ ಭಯ ಇತ್ತು, ಇವರು ಏನಾದ್ರು ಹೇಳ್ಬಿಡ್ತಾರೋ ಅಂತ. ಶ್ರೇಯಾನ್ಸ್ದಾಗ ವೈಫ್ ಪಿಂಕಿ ಅಂತ ಒಬ್ರಿದ್ದಾರೆ. ಅವ್ರ ಜೊತೆ ನಾನು 1 year ಥ್ರೈವ್ ಅಂತ ಒಂದು ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡೋ ಟೈಮಲ್ಲಿ ಅವರಿಂದ ಕಲಿತೀನಿ, ಈ ಒಂದು ವಿಷಯ ಕಲ್ತಿದ್ದೆ. ಅವ್ರು ಹೇಳ್ತಾ ಇದ್ದಾರೆ ಯಾವಾಗ್ಲೂ, ವಿ ಶುಡ್ ಅಪ್ರಿಶಿಯೇಟ್ ಕ್ರಿಟಿಕ್ಸ್, ವಿ ಶುಡ್ ಆಲ್ವೇಸ್ ಎಂಕರೇಜ್ ಕ್ರಿಟಿಕ್ಸ್ ಅಂತ. ಯಾಕೆ ಮೇಡಮ್ ಅಂತ ನಾನು ಕೇಳಿದ್ರೆ, ಅವರಿಂದಾನೇ ನಾವು ಡೆವಲಪ್ ಆಗ್ತೀವಿ ಸರ್, ನೀವು ಗ್ರೇಟು, ಇದು ಅದು ಅಂತಾರೆ, ಅವರಿಂದ ನಾವು ಡೆವಲಪ್ ಆಗಲ್ಲ. ನಾವು ಮಾಡೋ ಪ್ರತಿ ಒಂದು ವಿಷಯದಲ್ಲಿನೂ ಏನೋ ಒಂದು ಬೆರಳು ತೋರಿಸ್ತಾರೆ ನೋಡಿ, ಅವರಿಂದಾನೇ ನಾವು ಕಲಿತೀವಿ, ಅವರಿಂದಾನೇ ನಮಗೆ ಅವೇರ್ನೆಸ್ ಜಾಸ್ತಿ ಇರುತ್ತದೆ, ಅವ್ರಿಂದಾನೇ ನಮ್ಮನ್ನು ನಾವು ಸೆಲ್ಫ್ ಚೆಕ್ ಮಾಡ್ಕೊಳ್ಳುತ್ತೇವೆ. ಬಟ್ ಅವರೇ ಅಲ್ವಾ ರಿಯಲ್ ಮಾಸ್ಟರ್ಸ್. ಈಗ ಒಬ್ಬರ ಮೇಲೆ ನಮಗೆ ಪ್ರೀತಿ ಇದ್ರೆ ಅವ್ರು ಏನೇ ಮಾಡಿದ್ರು ನಾವು ನೋಡಲ್ಲ, ಎಲ್ಲ ಕರೆಕ್ಟ್ ಅಂತ ಅಂತೀವಿ. ಬಟ್ ಈ ಕ್ರಿಟಿಕ್ಸ್ ಇದಾರೆ ನೋಡಿ, ನಮ್ಮನ್ನ ಪರೀಕ್ಷೆ ಮಾಡೋಕೆ, ಟೆಸ್ಟ್ ಮಾಡೋಕೆ ಬರ್ತಾರೆ. ಅವರನ್ನ ನಾನು ಏನು ಮಾತಾಡಲ್ಲ, ಯಾಕಂದ್ರೆ ನಿಜವಾಗಿ ಅವರೇ ನಮಗೆ ಗುರುಗಳು. ಅವ್ರು ನಮ್ಮನ್ನ ಟೆಸ್ಟ್ ಮಾಡ್ತಾರೆ.
ಸೊ ಯಾರಾದ್ರೂ ಯಾರ ಬಗ್ಗೆ ಮಾತಾಡಿದ್ರೆ ನೀವು ಏನು ಇಟ್ಕೋಬೇಡ. ನಮ್ ಸಾರ್ ಬಗ್ಗೆ ಇದು ಮಾತಾಡ್ತಾರೆ ಅದು ಮಾತಾಡ್ತಾರೆ ಅಂತ ಇಲ್ಲ. ಅದು ನನ್ಗೆ ಬರೋ ಪರೀಕ್ಷೆಗಳು, ನಮ್ಮನ್ನ ಟೆಸ್ಟ್ ಮಾಡ್ತಾರೆ. ಕ್ರಿಟಿಕ್ಸ್ ಯಾರೇ ಇದ್ರು ಸರಿ, ಅದನ್ನ ಒಳಗೆ ತಗೋಬಾರದು. ಮತ್ತೆ ಅವ್ರ ಮೇಲೆ ಯಾವ ದ್ವೇಷ, ಕೋಪ, ಅರ್ಷಡ್ ವರ್ಗಗಳೇ ಇರಬಾರದು. ಇದ್ರೆ ಮತ್ತೆ ನೀವ್ ಎನ್ಲೈಟನ್ ಅಲ್ಲ. ಅವ್ರ ದೃಷ್ಟಿಕೋನದಿಂದ ಅದು ಕರೆಕ್ಟು, ನಿಮ್ಮ ದೃಷ್ಟಿಕೋನದಿಂದ ಇದು ಕರೆಕ್ಟು. ಅವರು ಕರೆಕ್ಟು, ನೀವು ಕರೆಕ್ಟು, ಎಲ್ಲಾನು ಕರೆಕ್ಟ್. ಹಂಗಾಗಿ ನಾವು ಡೆವಲಪ್ ಆಗ್ತಾ ಹೋಗ್ಬೇಕು. ಹೋಗ್ತಾ ಹೋಗ್ತಾ ಪಾತ್ ಟಫ್ ಆಗುತ್ತೆ, ಬಟ್ ಆದ್ರೆ ನಿಲ್ತ್ಕೋಬೇಕು. ಎಷ್ಟು ಪರೀಕ್ಷೆಗಳು ಬಂದಿಲ್ಲ ಬುದ್ಧರಿಗೆ. ಎನ್ಲೈಟನ್ ಮಾಸ್ಟರ್ಸ್ ಯಾರೇ ಇದ್ರು ಅವ್ರ ಆಟೋಬಯೋಗ್ರಫೀಸ್ ಓದಿ. ನಾನು ಸುಮಾರು 100 ಆಟೋಬಯೋಗ್ರಫೀಸ್ ಓದಿದ್. ಗಾಂಧೀಜಿದನ್ನು ಓದಿದೀನಿ, ಟಾರ್ಕಾಮ್ ಸೆರಾಡರನ್ನು ಓದಿದ್ದೀನಿ, ಬ್ಲವಟ್ಸ್ಕಿ ಓದಿದ್ದೀನಿ, ಆನಿಬೆಸನ್ ನೋಡಿದ್ದೀನಿ. ಓದಿ 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 ನನ್ಗೆ ಒಂದು ಸ್ಟೇಜ್ ಆದ್ಮೇಲೆ ನಾನು ಗುರುಗಳ ಹತ್ರ ಕೇಳಿದ್ದೀನಿ, ಪ್ರತಿ ಒಬ್ಬ ಎನ್ಲೈಟನ್ ಮಾಸ್ಟರ್ ಆಟೋಬಯೋಗ್ರಫಿಯಲ್ಲೂ ನೋವೇ ಇದೆ, ಪರೀಕ್ಷೆಗಳು ಇದೆ. ಎಂತ ಪರೀಕ್ಷೆಗಳು ಅಂದ್ರೆ ಸಾಮಾನ್ಯ ಒಬ್ಬ ಮನುಷ್ಯನಕ್ಕೆ ಅದು ಸಾಧ್ಯ ಆಗಲ್ಲ. ನನಗೆ ಕೇಳಿದ್ರೆ ಅವ್ರು ಹೇಳಿದ್ರು, ಎಸ್ ದಟ್ ಈಸ್ ದ ನೇಚರ್ ಅಂತ. ಬಟ್ ರಿಜೋರ್ ಲೈಫಲ್ಲಿ ಎಷ್ಟು ಪರೀಕ್ಷೆಗಳು ಬಂದಿದೆ, ಎಷ್ಟೊಂದು ಅಡ್ಡೆಗಳು ಬಂದ್ರು ಅವ್ರು ನಿಲ್ಕೊಂಡಿದ್ರು. ನಾನು 22 ವರ್ಷ ಅವ್ರ ಮುಂದೆ ಮುಂದೆ ಇತ್ತು, ನಾನು ನೋಡಿ 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 ತುಂಬಾ ಕಲ್ದಿದ್ದೆ. ಈಗ ನನಗೆ ಯಾವ್ದು ಬರಬಾರದು, ನಾನು ಸೇಫ್ ಆಗಿರ್ಬೇಕು ಅಂತ ನೀವು ಅನ್ಕೊಂಡಿದ್ರೆ ಅದು ನೇಚರ್ ಅಲ್ಲ. ನೇಚರ್ ನಿಮ್ಮನ್ನೇ ಪರೀಕ್ಷೆ ಮಾಡ್ತಾನೆ ಇರುತ್ತೆ. ಏನೋ ಒಂದು ಕೋಣದಿಂದ ನಿಮ್ಮನ್ನ ಪರೀಕ್ಷೆ ಮಾಡೋಕೆ ಬರ್ತಾ ಇರುತ್ತದೆ. ನಾವು ನಮ್ಮ ವಾಕ್ಕ್ಷೇತ್ರ ಶುದ್ಧಿಯಾಗಿ ಇಟ್ಕೋಬೇಕು, ನಮ್ಮ ಒಳಗಿರೋ ಇಂಟೆನ್ಷನ್ ಶುದ್ಧಿಯಾಗಿರ್ಬೇಕು. ಈಗ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ತಾನು ಕರೆಕ್ಟು, ಬೇರೆಯೊಬ್ಬರೆಲ್ಲ ರಾಂಗು ಅಂತ ಮೈಂಡ್ ಸೆಟ್ ಅಲ್ಲೇ ಇರ್ತಾರೆ. ಮಾಡೋದೆಲ್ಲ ಮಾಡಿಬಿಟ್ಟು ತಪ್ಪೆಲ್ಲ ಇನ್ನೊಬ್ಬರದಂತ ಹೇಳ್ತಾರೆ. ಎಕ್ಸಾಂಪಲ್ ಹೇಳ್ತೀನಿ, ರೋಡ್ ಅಲ್ಲಿ 2 ಗಾಡಿ ಆಕ್ಸಿಡೆಂಟ್ ಆಗಿದ್ರೆ ಯಾರು ಒಪ್ಕೊಳ್ಳಲ್ಲ ನಂದೇ ಸರ್ ಮಿಸ್ಟೇಕ್ ಅಂತ. ಪ್ರತಿಯೊಬ್ಬರು ನಿಮ್ದೇ ಮಿಸ್ಟೇಕ್ ಅಂತ. ಪ್ರತಿ ಒಂದು ವಿಷಯದಲ್ಲಿನೂ ಪ್ರತಿಯೊಬ್ಬರು ಹಂಗೇನೆ, ದೇ ಆಲ್ವೇಸ್ ಪಾಯಿಂಟ್ ಔಟ್ ಯು. ನಿಮ್ಮೊಳಗೆ ಗೊತ್ತಿರ್ಬೇಕು ನೀವು ಎಷ್ಟು ಸತ್ಯಕ್ಕೆ ಹತ್ರ ಇದೀರಿ, ನೀವು ಎಷ್ಟು ಅಲೈನ್ಡ್ ಆಗಿದ್ರಿ ಅಂತ. ಪ್ರಪಂಚ ಶಾಂತಿಗೋಸ್ಕರ ಕೋರ್ತಾ ಇದೋ ನಾವು ಎಲ್ಲಿ ಡಿಸ್ಟರ್ಬೆನ್ಸ್ ಇದ್ರು ಅದು ದೂರ ಇಟ್ಬಿಟ್ಟು ನಾವು ಧ್ಯಾನ ಮಾಡಿ ನಮ್ಮ ಪಾಸಿಟಿವ್ ಎನರ್ಜೀಸ್ ಇಂದ ಭೂಮಿ ಆಗ್ಲಿ, ಇಲ್ಲಿರೋ ಪ್ರತಿಯೊಬ್ಬರು ಆಗ್ಲಿ, ಜಂತುಗಳಾಗ್ಲಿ, ಇವರಿಗೆಲ್ಲ ಶಾಂತಿ ಬರಬೇಕು ಅಂತ ನಾವು ಕೋರ್ತಾ ಇರ್ಬೇಕು. ಎಲ್ಲಿನೂ ಯಾವಾಗ್ನೂ ಬಾಯಿಂದ ಅಶಾಂತಿ ಮಾತುಗಳು ಬೇಡ, ಜಗಳಗಳು ಬೇಡ, ಶಾಂತಿಯಾಗಿರೋಣ. ಇಲ್ಲ ಅಂದ್ರೆ ನಾವು ವಿ ಆರ್ ನಾಟ್ ಬುದ್ಧಾಸ್. ಯಾರೋ ಹೇಳ್ತಾ ಇದ್ರಿ, ಸರ್ ಅಷ್ಟೆಲ್ಲ ಮಾತಾಡ್ತಾರೆ, ನೀವೇನ್ ಸರ್ ಸುಮ್ನೆ ಇದ್ರಿ ಅಂದ್ರೆ, ನಾನು ಸುಮ್ನೆ ಇರಲ್ಲ, ನಾನು ಇಗ್ನೋರ್ ಮಾಡ್ತಾ ಇದ್ದೀನಿ. ನನ್ನ ಎನರ್ಜಿ, 1 ಔನ್ಸ್ ಆಫ್ ಎನರ್ಜಿ ನಾನು ವೇಸ್ಟ್ ಮಾಡಲ್ಲ. ನಾವು ನೋಡಿ ನೋಡಿ ಖರ್ಚು ಮಾಡ್ತೀವಲ್ವಾ, ಬಟ್ ಎನರ್ಜಿ ಎಷ್ಟು ಅಪರೂಪ. ಎನರ್ಜಿ ಯಾವಾಗ್ಲೂ ವೇಸ್ಟ್ ಮಾಡಬೇಡಿ. ಕ್ರಿಟಿಕ್ಸ್ ಆರ್ ಟೀಚರ್ಸ್. ಅವ್ರಿಗೆ ವಿಗ್ರಹ ಬೇಡ, ಫೋಟೋಸ್ ಬೇಡ. ಆ ಮಾತುಗಳನ್ನ ಎಮೋಷನ್ಸ್ ತಗೋಬಾರದು. ಆ ಮಾತುಗಳು ಹಂಗೆ ತಗೊಂಡು ನೋಡಿ, ಓಕೆ ಇವ್ರು ಈ ತರ ಹೇಳ್ತಾ ಇದ್ದಾರೆ, ನಾನು ಈ ತರ ಇದ್ದೀನಿ, 2 ಕಂಪೇರ್ ಮಾಡಿ. ಇದರಲ್ಲಿ ನಾನೇನಾದ್ರು ಕಲಿಯೋದಿದೆಯಾ, ಕರೆಕ್ಷನ್ ಮಾಡ್ಕೊಳ್ಳಿದ್ಯಾ, ಮಾಡ್ಕೊಳ್ಳಿ, ಬಿಟ್ಬಿಡಿ. ಆ ವ್ಯಕ್ತಿಯನ್ನು ನೀವು ಮರಿಬೇಕು. ಆ ವ್ಯಕ್ತಿಗಳು ಮಾತಾಡಿದ ಎಮೋಷನ್ಸ್ ಮರಿಬೇಕು. ಆ ಮಾತುಗಳು ತಗೊಂಡು ನಿಮ್ಮ ಪ್ಯಾಟರ್ನ್ ಅವ್ರ ಪ್ಯಾಟರ್ನ್ ಚೆಕ್ ಮಾಡಿ, ಏನಾದ್ರು ಉಪಯೋಗ ಇದೆಯಾ, ಕರೆಕ್ಷನ್ ಇದೆಯಾ, ಥ್ಯಾಂಕ್ ಯು ಅಂತ ಹೇಳಿ. ಇಲ್ಲ ಅಂದ್ರೆ ಬಿಟ್ಬಿಡಿ, ಸಿಂಪಲ್. ಈ ತರ ಜೀವಿಸಿದ್ರೆ 1 ಔನ್ಸ್ ಎನರ್ಜಿ ನಿಮ್ಗೆ ವೇಸ್ಟ್ ಆಗಲ್ಲ. ಹಂಗಿಂಗ್ ಮಾತಾಡ್ತಾರು, ಅವ್ರಿಗೆ ಎಷ್ಟು ಧೈರ್ಯ, ಅದು ಇದು ಅಂತ ನೀವು ಇನ್ವಾಲ್ವ್ ಆಗಿದ್ರೆ ಆಗ್ಬೋದು, ಅದನ್ನು ದೊಡ್ಡದಾಗುತ್ತೆ. ಕೊನೆಗೆ ನಿಮ್ಮ ಎಂಟಿ ಆಗುತ್ತೆ ನಿಮ್ಮ ಟ್ಯಾಂಕ್ ಎನರ್ಜಿ ಎಲ್ಲ. ಇದೇ ನೆಗೆಟಿವಿಟಿಗೆ ಬೇಕು, ಇದೇ ಪ್ರಪಂಚ ವಿನಾಶನಕ್ಕೆ ಕಾರಣನೇ ಅದು. ನಾನು ಶರೀರ ಅಲ್ಲ ಆತ್ಮ ಅಂತ ನಿಮ್ಗೆ ಗೊತ್ತಾಗಿದ್ರೆ ಯಾಕೆ ನೀವು ಅಷ್ಟು ರಿಯಾಕ್ಟ್ ಆಗ್ತದೆ ಅಂದ್ರೆ, ಬಾಯಲ್ಲಿ ಸುಮ್ಮನೆ ಬರ್ತಾ ಇದೆ ನಾನು ಆತ್ಮ ಆತ್ಮ ಅಂತ, ಒಂದು ಸಿಚುವೇಶನ್ ಬಂದ್ರೆ ಆತ್ಮ ಹೋಯ್ತು, ಹೀಗೋ ಟ್ರಿಗರ್ ಆಯ್ತು. ಹಂಗಾಗಿ ನಾವು ಸಿಚುವೇಶನ್ಸ್ ಇಸ್ ದ ಮದರ್ ಆಫ್ ಆಲ್. ನಾನು ಯಾವಾಗ್ಲೂ ಹೇಳ್ತೀನಿ, ಕ್ರಿಟಿಕ್ಸ್ ಯಾರೇ ಬಂದ್ರು ಕೇಳ್ಕೊಳ್ಳಿ, ಅದು ಒಳಗೆ ತಗೋಬಾರದು. ಆ ಆರ್ಟ್ ಅನ್ನು ನಾವು ಡೆವಲಪ್ ಮಾಡ್ಕೊಂಡಿದ್ರೆ ನೋಬಡಿ ಕ್ಯಾನ್ ಬೀಟ್ ಯು, ವಿಲ್ ಬಿ ದ ಮಾಸ್ಟರ್. ಆ ಸೆನ್ಸಸ್ ನ ಮಾಸ್ಟರ್ ಮಾಡ್ಬೇಕು ನಾವು. ಇಲ್ಲ ಅಂದ್ರೆ ಈ ಮಾತುಗಳು ತಗೊಂಡು ಬೇರೆಯೊಬ್ಬರಿಗೆ ಹೇಳಿ, ಅವ್ರು ಮತ್ತೆ ಬೇರೆಯೊಬ್ಬರಿಗೆ ಹೇಳಿ, ಇದೇ ಬೇಡ. ಈ ಕಲ್ಚರ್ ಚೇಂಜ್ ಆಗ್ಬೇಕು. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್.